ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮೆಟ್ರೋ ಪ್ರಯಾಣಿಕರಿಗೆ ಬೆಳ್ಳಂಬೆಳಗ್ಗೆ ಶಾಕ್. ಬೈಯಪ್ಪನಹಳ್ಳಿಯಿಂದ ಗರುಡಾಚಾರ್ಪಾಳ್ಯ ನಡುವೆ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ. ಪ್ರಯಾಣಿಕರ ಪರದಾಟ, ಕೊನೆಗೂ ಮತ್ತೆ ಪುನಾರಂಭ. ಶಾಲೆಯ ಘೋಷವಾಕ್ಯ ಬದಲಾವಣೆ ವಿವಾದ. ಸರ್ಕಾರದ ವಿರುದ್ಧ ಮುಂದುವರೆದ ಬಿಜೆಪಿ ಆಕ್ರೋಶ. ಅಧಿವೇಶನದಲ್ಲಿ ಮತ್ತೆ ವಿಚಾರ ಪ್ರಸ್ತಾಪಕ್ಕೆ ತಯಾರಿ. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅನುದಾನ. ಬಹುಸಂಖ್ಯಾತರ ಬಳಸಲು ಮುಂದಾಗಿದ್ದ ಬಿಜೆಪಿ. ಪರಿಷತ್ನಲ್ಲಿ ಚರ್ಚೆಗೆ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಂತೆ ಅಧಿಕಾರಿಗಳ ಉತ್ತರ. ಪರಿಷತ್ ಮುಖ್ಯ ಕಾರ್ಯದರ್ಶಿಗಳಿಂದಲೇ ಮಾಹಿತಿ ನೀಡಿದ ಸರ್ಕಾರ. ದಳಪತಿಗಳ ಭದ್ರಕೋಟೆ ಕೈವಶಕ್ಕೆ ಮಾಸ್ಟರ್ ಪ್ಲಾನ್. ಲೋಕಸಭೆಯಲ್ಲಿ ಮಂಡ್ಯ, ಹಾಸನದ ಮೇಲೆ ಡಿಕೆ ಶಿವಕುಮಾರ್ ಕಣ್ಣು. ಬಿಜೆಪಿ ಜೆಡಿಎಸ್ ಭಿನ್ನಮತವನ್ನ ಅಸ್ತ್ರವಾಗಿಸಿಕೊಂಡು ರಣತಂತ್ರ ರೆಡಿ. ಮಂಡ್ಯ ಲೋಕ ಅಖಾಡದಲ್ಲಿ ಹೊಸ ತಿರುವು. ಬಿಜೆಪಿ ಟಿಕೆಟ್ಗೆ ಪಟ್ಟು ಹಿಡಿದಿರೋ ಸುಮಲತಾಗೆ ದಳಪತಿಗಳ ದಾಳ. ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಬಹಿರಂಗ ಆಹ್ವಾನ ನೀಡಿದ ಮಾಜಿ ಸಚಿವ ಪುಟ್ಟರಾಜು. ಚಾಮರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ? ಸ್ಪರ್ಧಿಸಲ್ಲ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಸ್ಪಷ್ಟನೆ. ದರ್ಶನ್, ಧ್ರುವ ನಾರಾಯಣ್ ಹೆಸರು ಮುನ್ನೆಲೆಗೆ. ಈ ಬಗ್ಗೆ ಸಿಎಂಗೂ ಸಲಹೆ. ಮಾಜಿ ಸಚಿವ ರೇಣುಕಾಚಾರ್ಯ ಅಸ್ವಸ್ಥ. ತೀವ್ರ ಜ್ವರದಿಂದ ಬಳಲ್ತಾ ಇರುವ ರೇಣುಕಾಚಾರ್ಯ ಖಾಸಗಿ ಆಸ್ಪತ್ರೆಗೆ ದಾಖಲು. ವಿಶ್ರಾಂತಿ ಪಡೆಯುವಂತೆ ವೈದ್ಯರ ಸೂಚನೆ. ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶಕ್ಕೆ ಕೌಂಟ್ ಡೌನ್. ಎನ್ಡಿಎ ಅಭ್ಯರ್ಥಿಯಾಗಿ ವಕೀಲ ಎಪಿ ರಂಗನಾಥ್, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪುಟ್ಟಣ್ಣ ಸ್ಪರ್ಧೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸೆಕ್ಷನ್ 144 ಜಾರಿ. ನಾವು ಕೆಳಜಾತಿಯವರೆಂದು ನಮ್ಮನ್ನ ಪಡಸಾಲೆಯಲ್ಲಿ ಕೂರಿಸಿ ಊಟ ಹಾಕಿದ್ರು. ಪ್ರಸಾದಕ್ಕೆ ಕುಳಿತವರು ಹಿಂದುಳಿದವರು ಎಂಬ ಕಾರಣಕ್ಕೆ ಬಾಗಿಲು ಹಾಕಿದ್ರು. ಮತ್ತೆ ಬೇಸರ ವ್ಯಕ್ತಪಡಿಸಿದ ಈಶ್ವರಾನಂದಪುರಿ ಸ್ವಾಮೀಜಿ. ಕೆಆರ್ಎಸ್ ಡ್ಯಾಂ ಸಮೀಪದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ತಯಾರಿ. ಅನ್ನದಾತರ ವಿರೋಧಕ್ಕೆ ಮೈಸೂರು ರಾಜಮನೆತನ ಆಕ್ಷೇಪ ಸಲ್ಲಿಸಿ ಮಂಡ್ಯ ಡಿಸಿಗೆ ರಾಜವಂಶಸ್ಥೆ ಪ್ರಮೋದಾದೇವಿ ಪತ್ರ. ಕಾನೂನು ಹೋರಾಟದ ಎಚ್ಚರಿಕೆ. ಸಿಲಿಕಾನ್ ಸಿಟಿ ಜನರ ಮೇಲೆ ವಾಟರ್ ಎಫೆಕ್ಟ್. ಕೇವಲ ಒಂದೇ ತಿಂಗಳಿಗೆ ನೀರಿನ ಬಿಲ್ ದುಪ್ಪಟ್ಟು. ನಗರದಲ್ಲಿ ನೀರಿಗೆ ಹಾಹಾಕಾರದಿಂದ ಹೆಚ್ಚಾಯಿತು ರೇಟು. ಬಿಲ್ ನೋಡಿ ಶಾಕ್ ಆದ ಬೆಂಗಳೂರಿಗರು. ಅನಧಿಕೃತವಾಗಿ ಶಾಲಾ ಕಟ್ಟಡ ಕಾಮಗಾರಿ ಆರಂಭಿಸಿದ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್. ಬೆಂಗಳೂರಿನ ಹುಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಯಮ ಗಾಳಿಗೆ ತೂರಿದ್ರೂ ಕೇಳೋರಿಲ್ವಾ? ಸ್ಥಳೀಯರು ದೂರು ಕೊಟ್ಟ ಮೇಲೆ ಕೇಸ್ ದಾಖಲಿಸಲು ತಯಾರಿ. ಬಿಡಿಎ ನಕ್ಷೆಯ ಅನುಮೋದನೆ ಇಲ್ಲ. ಸಕ್ಷಮ ಪ್ರಾಧಿಕಾರದ ಅನುಮತಿಯೂ ಪಡೆದಿಲ್ಲ. ರಾಜಾರೋಷವಾಗಿ ಕಮರ್ಷಿಯಲ್ ಕಟ್ಟಡ ನಿರ್ಮಾಣ. 3 ಅಂತಸ್ತಿನ ಕಟ್ಟಡ ಕಟ್ಟಿದ ಮೇಲೆ ಶಿಸ್ತು ಕ್ರಮ. ಕಾಮಗಾರಿ ಸ್ಥಗಿತಗೊಳಿಸಿದ ಕಾರ್ಯನಿರ್ವಾಹಕ ಅಧಿಕಾರಿ. ಬೆಂಗಳೂರಲ್ಲಿ ಮುಂದುವರಿದ ವೀಲಿಂಗ್ ಹಾವಳಿ. ಅಪಾಯಕಾರಿ ಸಾಹಸ ಮಾಡಿ ವಿಡಿಯೋ ರೆಕಾರ್ಡ್. ಜಿಗಣಿ, ಬನ್ನೇರುಘಟ್ಟ, ಆನೇಕಲ್, ಕೊಪ್ಪದಲ್ಲಿ ಹೆಚ್ಚಿದ ಪುಂಡರ ವೀಲಿಂಗ್. ವಾಹನ ಸವಾರರು ಕಂಗಾಲು. ಯಾದಗಿರಿಯ ಕೈಗಾರಿಕಾ ಪ್ರದೇಶದಲ್ಲಿ ಅಗ್ನಿ ಅವಘಡ. ಹೊತ್ತಿ ಉರಿದ ಸೀಲ್ ಲ್ಯಾಬೊರೇಟರಿ ಕಂಪನಿ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸೋ ಕಾರ್ಯ. ಮುಂದುವರಿದ ವಕೀಲರು ವರ್ಸಸ್ ಪೊಲೀಸ್ ಜಟಾಪಟಿ. ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಹೋರಾಟ ನಡೆಸಿರೋ ಲಾಯರ್ಸ್. ರಾಜಕೀಯ ಮುಖಂಡರಿಂದಲೂ ಸಾಥ್. ಅಪಘಾತದಿಂದ ನಟ ಧ್ರುವ ಸರ್ಜಾ ಇದ್ದ ವಿಮಾನ ಕೂದಲೆಳೆ ಅಂತರದಲ್ಲಿ ಪಾರು. ಶ್ರೀನಗರಕ್ಕೆ ಹೋಗುವಾಗ ಹವಾಮಾನ ವೈಪರೀತ್ಯದಿಂದ ಹಾರಾಟದಲ್ಲಿ ವ್ಯತ್ಯಯ. ಸುರಕ್ಷಿತ ಲ್ಯಾಂಡಿಂಗ್ ಬೆನ್ನಲ್ಲೇ ಜೈ ಆಂಜನೇಯ ಎಂದ ಧ್ರುವ ಸರ್ಜಾ. ಸೆಲ್ಫಿ ಪ್ರಿಯರಿಗೆ ನಮ್ಮ ಮೆಟ್ರೋದಿಂದ ಗುಡ್ ನ್ಯೂಸ್. ಇನ್ಮುಂದೆ ಮೆಟ್ರೋದಲ್ಲಿ ವಿನೂತನ ಸೆಲ್ಫಿ ಪಾಯಿಂಟ್ ನಿರ್ಮಾಣ. ಬನಶಂಕರಿ ಮತ್ತು ಕೋಣನಕುಂಟೆ ನಿಲ್ದಾಣದಲ್ಲಿ ಲಭ್ಯ. 8ನೇ ದಿನವೂ ಮುಂದುವರೆದ ರೈತರ ಹೋರಾಟ. ಎಂಎಸ್ಪಿ ಸಂಬಂಧ ಕೇಂದ್ರ ಸರ್ಕಾರದ 5 ವರ್ಷಗಳ ಆಫರ್ ತಿರಸ್ಕಾರ. ದೆಹಲಿ ಚಲೋ ಮತ್ತಷ್ಟು ತೀವ್ರವಾಗೋ ಭೀತಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.